ನಾವು ಊಟ ಮಾಡ್ತೀವಿ. ಊಟ ಮಾಡಿದ್ಮೇಲೆ ಇನ್ನೊಂದು ಸಲ ಮಧ್ಯಕ್ಕೋ ಯಾವಾಗಲೂ ಮಧ್ಯಾಹ್ನದಲ್ಲೋ ಊಟ ಮಾಡಿ ಅಂತ ಕರೀತಾರೆ. ನನಗೆ ಯಾಕೋ ಹರಗಿಲ್ಲ, ಹೊಟ್ಟೆ ಸ್ವಲ್ಪ ಸರಿ ಇಲ್ಲ, ಊಟ ಮಾಡಲ್ಲ ಅಂದರೆ ಎಲ್ಲಿ ಅರಗತ್ತೆ ಅಂತ ಹೇಳ್ತಾರೆ ಅವರು. ಊಟ ಹೊಟ್ಟೆಯಲ್ಲಿ ಅರಗತ್ತೆ ಅಥವಾ ಅರಗಿಲ್ಲ ಇತ್ತಾನೆ ಹೇಳ್ತೀವಮ್ಮ. ಇದು ಕರೆಕ್ಟಾಗಿ ಹೇಳ್ತಾರ ಮಾತು. ಹೊಟ್ಟೆಯಲ್ಲಿ ಊಟ ಅರಗತ್ತೆ, ಅದು ದೇವ್ರು ಮಾಡಿಟ್ಟವನೇ, ದೇವ್ರು ಮಾಡಿ ಕಳಿಸವನೇ, ಬರೀ ಸುಳ್ಳೇ ಹೇಳ್ತೀವಿ ನಾವು. ಊಟ ಅರಗೋದು ನಮ್ಮ ಹಲ್ಲುಗಳಿಂದಾನ ಅಥವಾ ಕರುಳಿಂದಾನ ಅಂತ ಪ್ರಶ್ನೆ. ಯಾವುದರಿಂದ ಅರಗಬೇಕು, ಯಾವುದರಿಂದ ಕರಗಬೇಕು ಊಟ? ಹಲ್ಲಿನಿಂದ ಆಗಬೇಕದು. ಹೌದಾ? ಹಾಗೇ ಇಲ್ಲ, ಆಗೋದೂ ಇಲ್ಲ. ನಾವು ಅಂದ್ಕೊಂಡಿರೋದು ಹೊಟ್ಟೆಲಿ ನಾವು ತಿಂದಮೇಲೆ ಕರಗತ್ತೆ ಹೊಟ್ಟೆಲಿ ಅಂತ. ಹೆಂಗೆ ಸರಿ ಇದು? ಹೊಟ್ಟೆಲಿ ಕರಗುತ್ತೆ ಅಂತ ತಿಳ್ಕೊಂಡಿರ್ತಕ್ಕಂಥವ್ರಿಗೆ ಒಂದು ಶಿಕ್ಷೆ ಬರುತ್ತೆ. ಏನು ಅಂದರೆ ನನಗೆ ತುಂಬ ಉಷ್ಣ. ಹೊಟ್ಟೆಲಿ ಕರಗುತ್ತೆ ಅಂತ ತಿಳ್ಕೊಂಡಿರೋರಿಗೆ ಸಿಕ್ಕೋ ಗಿಫ್ಟ್ ಯಾವುದು? ನನಗೆ ಯಾಕೋ ತುಂಬ ಉಷ್ಣ, ಫಿಕ್ಸು. ಈ ಉಷ್ಣ ಶೀತ ನೀವು ಆಹಾರ ಸೇವನೆಯಿಂದ ಬರುತ್ತೆ ಹೊರತು ದೇಹ ಅದಕ್ಕಿದೆ ಅಂತ ನೀವು ತಿಳ್ಕೊಂಡ್ರೆ ತಪ್ಪು. ಯಾವುದೇ ಒಂದು ವೈದ್ಯಕೀಯ ಒಂದು ರಂಗಕ್ಕೆ ಹೋದರೂ ಈ ವಿಚಾರ ಇನ್ನೂ ಸತ್ಯವಾಗಿ ಯಾಕೆ ಹೊರಗೆ ಬರ್ತಾ ಇಲ್ಲ ಅಂತ ನನ್ನ ಪ್ರಶ್ನೆ ಆಗತ್ತೆ. ಮನುಷ್ಯನ ದೇಹದಲ್ಲಿ ಶೀತ ಉಷ್ಣ ಯಾವುದರಿಂದ ಉತ್ಪತ್ತಿ ಆಗತ್ತೆ ಅಂದರೆ ಆಹಾರ ಸೇವನೆ ವ್ಯತ್ಯಾಸದಿಂದ ಉಷ್ಣ ಶೀತ ಇರುತ್ತೆ ಹೊರತು ನಮ್ಮವನಿಗೂ ಇತ್ತು, ನಮ್ಮ ಅಪ್ಪನಿಗೂ ಇತ್ತು, ನನಗೂ ಐತೆ ಅಂದ್ಕೊಂಡೆ ಕಾಲ ಕಳೆದ್ಬಿಟ್ಟು ರೋಗ ಬರೆಸ್ಕೊಂಡು ಸಾಯ್ತೀವಲ್ಲ. ಯೋಚನೆ ಮಾಡಬೇಕು, ಎಲ್ಲಿಂದ ಬರುತ್ತಮ್ಮ ಶೀತ ಉಷ್ಣ ಅಲ್ವಾ? ಇದೆಲ್ಲ ಯೋಚನೆ ಮಾಡುವಷ್ಟು ನಮಗೆ ಸಮಯ ಇದೆಯಾ ಅಂತ ಎಷ್ಟೋ ಜನಕ್ಕೆ ಆಶ್ಚರ್ಯ ಆಗ್ಬೋದು. ಯಾಕೆ ಅಂದರೆ ಶಿಸ್ತುಬದ್ಧ ಜೀವನ ಪ್ರತಿಯೊಬ್ಬರಿಗೂ ಬೇಕು. ಆದರೆ ಬಾಯಲ್ಲಿ ಹೇಳ್ತೀವಿ, ಪುಸ್ತಕದಲ್ಲಿ ಓದ್ತೀವಿ, ಪುಸ್ತಕದಲ್ಲಿ ಪ್ರಿಂಟ್ ಆಗಿದೆ, ಸ್ಕೂಲಲ್ಲಿ ಹೇಳ್ತಾರೆ, ಭಾಷಣದಲ್ಲಿ ಹೇಳ್ತಾರೆ, ಪ್ರವಚನದಲ್ಲಿ ಹೇಳ್ತಾರೆ ಶಿಸ್ತಾಗಿರಿ ಅಂತ. ಆದರೆ ನಿಜಕ್ಕೂ ಹೇಳ್ಬೇಕಂದ್ರೆ ತಿರುಗಿಸಿ ಕೇಳಿದ್ರೆ ಉತ್ತರ ಅವ್ರ ಹತ್ರ ಇರೋದೇ ಇಲ್ಲ. ಶಿಸ್ತುಬದ್ಧವಾಗಿ ನಾವಿಲ್ಲ. ಏನು ಮಾಡೋದು ಅಂತಂದರೆ ಪೂಜೆ ಮಾಡಿ ಮಂತ್ರ ಜಪಿಸಿ ಅಂತ ಹೇಳ್ಕೊಡ್ಬಹುದೇನೋ, ಧ್ಯಾನ ಮಾಡಿ ಅಂತ ಹೇಳ್ಬಹುದೇನೋ, ಅಥವಾ ಕ್ಷೇತ್ರಗಳಿಗೆ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ ಅಂತ ಹೇಳ್ಬಹುದೇನೋ. ಇಷ್ಟು ಬಿಟ್ಟು ನಿಮ್ಮ ದಿನನಿತ್ಯ ಬಳಸ್ತಕ್ಕಂಥ ನೀವು ಆಹಾರ ಸೇವನೆ ಮಾಡ್ತಕ್ಕಂಥದ್ರಲ್ಲಿ ನಿಮ್ಮ ಶಿಸ್ತಿರುತ್ತೆ ಅಂತ ಹೇಳುವಂಥ ಪುಣ್ಯಾತ್ಮರು ಸ್ವಲ್ಪ ಜಾಸ್ತಿ ಇದ್ದರೆ ಒಳ್ಳೆಯದು ಅಂತ ಅನ್ಕೋತೀನಿ. ಹೌದಲ್ವಾ? ಶಿಸ್ತು ಎಲ್ಲಿದೆ? ನಿಮ್ಮ ಹಲ್ಲಿನ ವ್ಯಾಯಾಮದಲ್ಲಿ ಶಿಸ್ತಿದೆ. ಗಾಬರಿ ಆಗಬೇಡಿ. ಕಾರ್ಯಕ್ರಮ ಕೊನೆಯವರೆಗೂ ಕೂಡ ಹಂತ ಹಂತವಾಗಿ ಹೇಳ್ತಾ ಹೋಗ್ತೀನಿ, ಗಮನಿಸ್ಕೊಳ್ಳಿ. ಅದಕ್ಕೋಸ್ಕರವಾಗಿ ವಿಚಾರ ಏನು ಅಂತಂದರೆ ಗಬ 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 ಅಂತ ತಿಂತಾರಲ್ಲಮ್ಮ, ಹೊಟ್ಟೆ ತುಂಬ ತಟ್ಟೆ ತುಂಬ, ಹೊಟ್ಟೆ ತುಂಬ ತಟ್ಟೆ ತುಂಬ. ಇದು ಯಾರು ತಿಂತಾರೆ ನೋಡ್ರಿ, ಅವ್ರಿಗೆಲ್ಲ ಬರೋದೆಲ್ಲ ಬರೀ ಇದೇನೆ, ಸುಳ್ಳು, ಮೋಸ, ಬರೀ ಟಿಕ್ಕಿ ಬಿಕ್ಕಿ ಹೇಳೋದು, ಇಲ್ಲದನ್ನು ಸೃಷ್ಟಿ ಮಾಡೋದು, ಈ ಥರ. ಅಲ್ಲೇನೋ ಆಗಲಿಲ್ಲ ಅಂದರೆ ಏನೋ ಆಗ್ತಾಯಿದೆ ಅಂತ ಹೇಳೋದು. ಇದೆಲ್ಲ ಮನಸ್ಸಿನಲ್ಲಿ, ದೇಹದಲ್ಲಿ ಅಥವಾ ಮನಸ್ಸಲ್ಲಿ ಪ್ರಚೋದನೆ ಆಗ್ತಾ ಇರುತ್ತೆ. ತಟ್ಟೆ ತುಂಬ ಹೊಟ್ಟೆ ತುಂಬ ತಿನ್ನೋದು ತಪ್ಪು, ಅಪರಾಧ, ಶಿಕ್ಷೆ, ಪಾಪ ಎಲ್ಲ ಇಲ್ಲೇ ಇರೋದು. ಯಾವುದೋ ಜನ್ಮದ ಪಾಪ ಅಂತೇಳಿ ಚೆನ್ನಾಗಿ ತಿನ್ಬಿಟ್ಟು ದಿಂಬೆಳ್ಕೊಂಡು ಮಲ್ಕೊಂಬಿಟ್ರೆ ಯಾವುದೋ ಜನ್ಮದ ಪಾಪ ಅಂತ ಶಾಸ್ತ್ರ ಕೇಳಕ್ಕೆ ಹೋದ್ರೆ ಯಾರು ತಪ್ಪು? ಯಾಕೆಂದರೆ ಶಾಸ್ತ್ರ ಹೇಳೋರು ದಿಂಬಾಕಂಡೆ ಮಲ್ಕೊಂಡಿರ್ತಾರೆ, ಯಾರು ಇಲ್ವಲ್ಲ ಅಂತ. ಇವ್ರು ಹೋದ್ಮೇಲೆ ಅವ್ರು ಎದ್ದು ಕೂತ್ಕೋತಾರೆ. ಅಲ್ಲೂ ಪರೀಕ್ಷೆ ಹಿಂಗೆ ನಡೆಯೋದು. ಏಕೆಂದರೆ ಅವ್ರಿಗೂ ಗೊತ್ತಿಲ್ಲ ನಾವು ಮಲ್ಕೊಂಡ್ರೆ ದಿಂಬ ಹಾಕ್ಕೊಂಡು ನಮ್ಮ ದೇಹ ಹಾಳಾಗತ್ತೆ ಅಂತ. ಇದಕ್ಕೆಲ್ಲ ಬೇಕಾದಷ್ಟು ಮಾಧ್ಯಮದಲ್ಲಿ ನೋಡ್ತಾ ಇರ್ತೀರ, ಹೇಳೋರ ಕಥೆಗಳು ನೋಡ್ತಾ ಇದ್ದರೆ ದೇಹಗಳನ್ನು ಯಾವ್ಯಾವ ರೀತಿ ಇರುತ್ತೆ ಅಂತ ನೀವೇ ವೀಕ್ಷಣೆ ಮಾಡ್ಕೊಳ್ಳಿ. ಅಲ್ಲೇ ನಿಮಗೆ ಗೊತ್ತಾಗುತ್ತೆ ಬಾಯಲ್ಲಿ ಹೇಳೋದಕ್ಕೂ ನಮ್ಮ ದೇಹವನ್ನು ಇಟ್ಕೊಳ್ಳೋದಕ್ಕೂ ತುಂಬ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಅದನ್ನು ಫಸ್ಟು ನಾವು ಗುರುತಿಸ್ಬೇಕು. ಯಾವ ವ್ಯಕ್ತಿ ಯಾವುದನ್ನು ಹೇಳ್ತಾರೆ ಅದರ ಹಿಂದೆ ಏನಿದೆ ಅಂತಕ್ಕಂಥ ಸತ್ಯ ತಿಳ್ಕೊಂಡಾಗ ಎಲ್ಲರಿಗೂ ಆಶ್ಚರ್ಯಕವಾದ ಒಂದು ಸಂಗತಿ ಸಿಗುತ್ತೆ.